ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಚಾರು ಅವ್ರ ಅಮ್ಮ ಮನೆಗೆ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ಏನಮ್ಮ ನೀ ಈ ಥರ ಯಾಕೆ ಮಾಡೋಕೆ ಹೋದಿ ಅಮ್ಮ, ತಾಯಿ ಅಂತಂದರೆ ಎಷ್ಟು ಭಾವನೆಗಳಿಂದ ಇಟ್ಕೊಂಡಿರ್ತೀವಿ, ಎಷ್ಟು ಆಸೆಗಳ ಕನಸುಗಳನ್ನೆಲ್ಲ ಕಟ್ಕೊಂಡಿರ್ತೀರಿ, ಆದರೆ ನೀನು ಕೊಟ್ಟಿರೋ ಒಂದು ಬೇರಿಂದ ನನ್ನ ಪಾಪುನೇ ಕಿತ್ತಾಕಕ್ಕೆ ನೋಡ್ತಾ ಇದೆಯಲ್ಲಮ್ಮ, ನಿನಗೆ ಸರಿ ಅನಿಸುತ್ತಾ ಇದೆಲ್ಲ ಅಂತ ಚಾರು ಅವ್ರ ಅಮ್ಮನ ಹತ್ರ ಕೇಳ್ತಾ ಇರ್ತಾಳೆ. ಏನು ಮಾಡಿದೆ ಚಾರು, ನಾ ಆ ಥರ ಏನು ಮಾಡೇ ಇಲ್ಲಮ್ಮ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಗು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಚಾರು ಹೇಳ್ತಾ ಇರ್ತಾಳೆ, ನೀನು ಹೇಳಿದ್ದು ಎಲ್ಲನೂ ನಾನು ನಂಬಿ ಅದನ್ನು ಕುಡಿದ್ಬಿಟ್ಟೆ ಅಮ್ಮ, ನನಗೆ ಮಗು ಆಪರೇಷನ್ ಆಗಿ ಸಾಯಬೇಕು ಅಂತ ಇದೇ ಥರ ಮಾಡ್ತಾ ಇದ್ದೀಯಲ್ಲ ಅಮ್ಮ ನೀನು ಅಂತ ಹೇಳಿಬಿಟ್ಟು, ಇಲ್ಲಮ್ಮ ನಾನು ಆ ಥರ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಗೊತ್ತಮ್ಮ ನನಗೆ, ನೀನು 5 ಲಕ್ಷ ಕೊಟ್ಟಿರೋದು ಗೊತ್ತು, ನನ್ನ ಮಗುನ ಸಾಯಿಸ್ತಾ ಇರೋದು ಗೊತ್ತು, ಹಾಗೆ ಇದರಲ್ಲಿ ಎಷ್ಟು ದುಡ್ಡಿದೆ ಅಂತ ನಿನಗೆ ಗೊತ್ತಾ? ನಿಂದು 5 ಲಕ್ಷ ರೂಪಾಯಿ 25 ಲಕ್ಷ ಅವ್ರು 25,000 ಅವ್ರು ತೊಗೊಂಡು ಕೊಟ್ಟಿದ್ದಾರೆ. ಅದರಲ್ಲಿ ನಿನಗೆ ನನ್ನ ಗಂಡನ ದುಡ್ಡು ಸೇರಿಸ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ, ತೊಗೊ ನಿನ್ನ ದುಡ್ಡು, ಆದರೆ ಈ ಥರ ಕೆಲಸ ಯಾವತ್ತೂ ನೀನು ಮಾಡೋಕ್ಕೆ ಹೋಗಬೇಡ ಅಂತೇಳ್ಬಿಟ್ಟು ಅವ್ರ ಅಮ್ಮನ ನಮ್ಮ ಮುಖದ ಮೇಲೇ ಬಿಡ್ತಾಳೆ. ಚಾರು, ದುಡ್ಡಿಂದ ಯಾವುದು ಅಳಿಬೋದು ಅಂದ್ಕೊಂಡಿದ್ಯಾ ನೀನು, ಆದರೆ ಮನಸ್ಸನ್ನು ಯಾವುದರಿಂದ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಇರೋ ದುಡ್ಡನ್ನೆಲ್ಲ ಕೈಯಿಂದ ಬಿಡ್ತಾಳೆ. ಅವ್ರ ಮುಖದ ಮೇಲೆ ಎಸ್ಬಿಟ್ಟು, ಅಮ್ಮ ಇನ್ನೊಂದು ಸತಿ ನನ್ನ ಮುಖ ನೋಡೋಕ್ಕೂ ಕೂಡ ನೀನು ಬರೋಕ್ಕೆ ಹೋಗಬೇಡ, ನೀ ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಚಾರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾಳೆ. ನೋಡೋಣ ಏನಾಗುತ್ತೆ ಅಂತ. ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.